ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 42ನೇ ಶ್ಲೋಕವನ್ನ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಮಗೆ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಯಾಕಂದ್ರೆ ಒಂದು ರಥದ ದೃಷ್ಟಾಂತದಿಂದ ಈ ಒಂದು ವಿಚಾರವನ್ನ ನಾವು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದ್ವಿ. ಎಲ್ಲಿವರೆಗೆ ನಾನು ಯಾರು, ನನ್ನ ಒಂದು ಕೆಪಾಸಿಟಿ ಏನು, ನಾನು ಎಷ್ಟು ಶ್ರೇಷ್ಠನಾಗಿದ್ದೀನಿ ಅನ್ನೋದು ನಮಗೆ ಗೊತ್ತಾಗೋದಿಲ್ವೋ ಅಲ್ಲಿವರೆಗೂ ನಾವು ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇದೆಲ್ಲ ಹೇಳಿದಾಗೆ ಕೇಳ್ಕೊಂಡು ನಾವು ಕೆಳಗಡೆ ಬೀಳ್ತೀವಿ. ಅಂದ್ರೆ ಏನು, ಭಗವಂತನ ಹತ್ರ ಇರಬೇಕಾಗಿರುವಂಥವ್ರು ನಾವು ಈ ಒಂದು ಪ್ರಪಂಚದಲ್ಲೇ ಇನ್ನೂ ಸಂಸಾರದಲ್ಲೇ ತಿರುಗಾಡ್ಕೊಂಡು ಇರಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ ಹೇಗೆ ಇಂದ್ರಿಯಗಳು ಮನಸ್ಸನ್ನು ತನ್ನ ಕಂಟ್ರೋಲಲ್ಲಿ ಮಾಡಿಕೊಂಡು, ಬುದ್ಧಿಯನ್ನೂ ತನ್ನ ಕಂಟ್ರೋಲಲ್ಲಿ ಮಾಡಿಕೊಂಡು, ಕೊನೆಗೆ 3 ಜನನೂ ಸೇರಿಕೊಂಡು ಆತ್ಮವನ್ನೇ ತಾನು ಹೇಳ್ದಂಗೆ ಮಾಡೋ ಹಾಗೆ ಮಾಡ್ಕೊಂಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ನಾವು ಹುಷಾರಾಗಿರಬೇಕು. ಈ ವಿಷಯವನ್ನ ತಿಳಿಸ್ತಾ ಇರೋದು ಯಾಕೆ ಭಗವಂತ, ನಾವು ಯಾರು, ನಾವು ಎಷ್ಟು ಶ್ರೇಷ್ಠರು ಅನ್ನೋದು ನಮಗೆ ತಿಳಿಲಿ ಅಂತಂದ್ಬಿಟ್ಟು. ಈಗ ನಮಗೆ ಗೊತ್ತಾಗ್ತಾ ಇದೆಯಾ, ನಾವು ಈ ನಮ್ಮ ಶರೀರದಲ್ಲಿ ಎಲ್ಲಕ್ಕಿಂತ ನಾವೇ ಶ್ರೇಷ್ಠವಾಗಿರುವಂಥದ್ದು. ನಾವು ಹೇಳಿದಾಗ ಅವು ನಡ್ಕೊಳ್ಳೋ ರೀತಿ ನಾವು ಇರಬೇಕೇ ಹೊರತು ಅವು ಹೇಳಿದಾಗೆ ನಾವು ಮಾಡಬಾರ್ದು. ಇಲ್ಲ ಅಂತಂದ್ರೆ ಎಲ್ಲರೂ ಸೇರಿ ಆತ್ಮನನ್ನ ತಮ್ಮ ಅಧೀನವನ್ನಾಗಿ ಮಾಡಿಕೊಳ್ಳುತ್ತೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ಆದರೆ ವಾಸ್ತವದಲ್ಲಿ ಈಗ ನೋಡಿದಾಗ ರಿಯಾಲಿಟಿಯಲ್ಲಿ ಏನಿದೆ ಅಂತಂದ್ರೆ, ಇಂದ್ರಿಯಗಳಿಗಿಂತ ಮನಸ್ಸು, ಮನಸ್ಸಿಗಿಂತ ಬುದ್ಧಿ, ಎಲ್ಲಕ್ಕಿಂತ ಆತ್ಮವೇ ಬಲಿಷ್ಠನಾಗಿದ್ದಾನೆ. ಅದಕ್ಕೋಸ್ಕರನೇ ಅಲ್ಲಿ ಕಠೋಪನಿಷತ್ತಿನಲ್ಲಿ ಹೀಗೆ ಹೇಳಿರೋದು. ಏನು ಹೇಳಿದರೆ, ಯಾರ ಬುದ್ಧಿರೂಪಿ ಸಾರಥಿ ವಿವೇಕಶೀಲನಾಗಿರ್ತಾನೋ, ಮನರೂಪಿ ಲಗಾಮನ್ನ ನಿಯಮಕ್ಕನುಸಾರವಾಗಿ ತನ್ನ ಅಧೀನದಲ್ಲಿ ಇರುತ್ತೋ, ಅವನ ಇಂದ್ರಿಯ ರೂಪಿ ಕುದುರೆಗಳೂ ಕೂಡ ಶ್ರೇಷ್ಠ ಕುದುರೆಗಳ ಹಾಗೆ ವಶದಲ್ಲಿ ಇರುತ್ತೆ. ಮತ್ತೆ ಇಂತಹ ಮನಸ್ಸು, ಬುದ್ಧಿ ಮತ್ತೆ ಇಂದ್ರಿಯಗಳಿರುವಂತಹ ಪವಿತ್ರಾತ್ಮ ಮನುಷ್ಯ ಮತ್ತೆ ಹಿಂದಿರುಗಿ ಬರದೇ ಇರುವಂತಹ ಆ ಪರಮಾತ್ಮನ ಪರಮ ಪದವನ್ನ ಪಡಿತಾನೆ ಅಂತನ್ಬಿಟ್ಟು ಹೇಳಿದ್ದಾರೆ. ಅದಕ್ಕೆ ಕಠೋಪನಿಷತ್ತಿನಲ್ಲಿ ಒಂದು ಶ್ಲೋಕ ಇದೆ, ಅದೇನು ಅಂತ ನಾನು ಓದ್ತೀನಿ. ಯಸ್ತು ವಿಜ್ಞಾನವಾನ್ ಭವತಿ ಯುಕ್ತೇನ ಮನಸಾ ಸದಾ ತಸ್ಯೇಂದ್ರಿಯಾಣಿ ವಶ್ಯಾನಿ ಸದಶ್ವಾ ಇವ ಸಾರಥೇಹೇ. ಯಸ್ತು ವಿಜ್ಞಾನವಾನ್ ಭವತಿ ಸಮನಸ್ಕ ಸದಾ ಶುಚಿಃ ಸತು ತತ್ಪದಮಾಪ್ನೋತಿ ಯಸ್ಮಾತ್ ಭೂಯೋ ನ ಜಾಯತೇಹೇ. ಅದರ ಅರ್ಥ ಏನು ಅಂತಂದ್ರೆ, ಯಾವ ಬುದ್ಧಿರೂಪಿ ಸಾರಥಿ ವಿವೇಕಶೀಲನಾಗಿರ್ತಾನೋ ಅಂದ್ರೆ ಕುಶಲಿಯಾಗಿರ್ಬೇಕು. ಈಗ ಹಿಂದಿನ ಒಂದು ಶ್ಲೋಕ ನಾನು ಓದಿದ್ದೆ ಕಠೋಪನಿಷತ್ತಿನಲ್ಲಿ, ಅದರಲ್ಲಿ ಯಾವಾಗ ಅವಿವೇಕಿಯಾಗಿರ್ತಾನೋ, ಸಂಯಮ ಇಲ್ಲದೆ ಇರುವಂತಹ ಚಿತ್ತದಿಂದ ಇರ್ತಾನೋ, ಮತ್ತೆ ಸಾರಥಿಯ ಅಧೀನದಲ್ಲಿ ದುಷ್ಟ ಕುದುರೆಗಳು ಇರೋದಿಲ್ವೋ ಅವನ ಅಧೀನದಲ್ಲಿ ಇಂದ್ರಿಯಗಳು ಇರೋದಿಲ್ಲ ಅಂತನ್ಬಿಟ್ಟು ಹೇಳಿದ್ದೆ. ಅಂದ್ರೆ ಅಂತ ಪವಿತ್ರಾತ್ಮ ಆ ಪರಮ ಪದವನ್ನ ಪಡೆಯೋದಕ್ಕಾಗೋದಿಲ್ಲ, ಅವನು ಮತ್ತೆ ಮತ್ತೆ ಸಂಸಾರವನ್ನೇ ಪಡಿತಾನೆ ಅಂತ. ಈಗ ಇದಕ್ಕೆ ವಿರುದ್ಧವಾಗಿ ಈಗ ಆ ಒಬ್ಬ ಸಾರಥಿ, ಆ ಬುದ್ಧಿರೂಪಿ ಸಾರಥಿ ಇದಾನಲ್ಲ, ಅವನೇನಾದ್ರೂ ವಿವೇಕಶೀಲನಾಗಿದ್ರೆ ಅಂದ್ರೆ ಕುಶಲಿಯಾಗಿರ್ಬೇಕು, ಮತ್ತೆ ಸದಾ ಸಮಾಹಿತ ಚಿತ್ತನಾಗಿರ್ತಾನೋ, ಎಲ್ಲವನ್ನು ಸಮಾನ ದೃಷ್ಟಿಯಿಂದ ನೋಡೋದು, ಅವನು ಹಿಗ್ಗೋದು ಇಲ್ಲ ಕುಗ್ಗೋದು ಇಲ್ಲ, ಸಮ ಸ್ಥಿತಿಯಲ್ಲಿ ಇರ್ತಾನೋ. ಹೇಗೆ ಸಾರಥಿಯ ಅಧೀನದಲ್ಲಿ ಉತ್ತಮ ಕುದುರೆಗಳಿರುತ್ತೋ ಅದೇ ರೀತಿ ಅವನ ಅಧೀನದಲ್ಲಿ ಇಂದ್ರಿಯಗಳು ಇರುತ್ತೋ. ಮತ್ತೆ ಯಾರು ವಿಜ್ಞಾನವಂತನಾಗಿರ್ತಾನೋ ಅಂದ್ರೆ ಎಲ್ಲ ವಿಶೇಷವಾದ ಭಗವಂತನ ಜ್ಞಾನವನ್ನ ತಿಳ್ಕೊಂಡಿರ್ತಾನೋ, ಮತ್ತೆ ಮನೋ ನಿಗ್ರಹವುಳ್ಳವನಾಗಿರ್ತಾನೋ, ಅಂದ್ರೆ ತನ್ನ ಮನಸ್ಸನ್ನ ತಾನು ಕಂಟ್ರೋಲಲ್ಲಿ ಇಟ್ಕೊಂಡಿರುವಂತವನಾಗಿರ್ತಾನೋ, ಮತ್ತೆ ಸದಾ ಪವಿತ್ರನಾಗಿರ್ತಾನೋ, ಅವನು ಎಲ್ಲಿಂದ ಮತ್ತೆ ಅವನು ಹುಟ್ಟಿ ಬರೋದೇ ಇಲ್ವೋ, ಅಂದ್ರೆ ಏನು, ಪುನರ್ಜನ್ಮವನ್ನ ಪಡ್ಕೊಳ್ಳೋದಿಲ್ವೋ ಅಂಥ ಪದವನ್ನ ಪಡ್ಕೊಳ್ತಾನೆ. ಅಂದ್ರೆ ಏನು, ಮತ್ತೆ ಅವನು ವಾಪಸ್ ಬರೋ ಹಾಗೆ ಇಲ್ಲ, ಅವನು ಪರಮ ಪದವನ್ನ ಪಡ್ಕೊಳ್ತಾನೆ ಅಂತನ್ಬಿಟ್ಟು ಹೇಳಿದ್ರು. ಅಂದ್ರೆ ಇದು ಕಠೋಪನಿಷತ್ತಿನಲ್ಲಿ ಬರುವಂತ ಒಂದು ಶ್ಲೋಕ ಮತ್ತೆ ಅದರ ಅರ್ಥ. ಇದೇ ರೀತಿ ಗೀತೆಯಲ್ಲೂ ಕೂಡ ಜಯಿಸಲ್ಪಟ್ಟಂಥ ಮನಸ್ಸು, ಬುದ್ಧಿ ಮತ್ತೆ ಇಂದ್ರಿಯಗಳಿಂದ ಕೂಡಿದ ತನ್ನ ಆತ್ಮನನ್ನು ಮಿತ್ರ ಅಂತಂದ್ರೆ ಏನು, ಈಗ ಯಾವ ಆತ್ಮ ಮನಸ್ಸು, ಬುದ್ಧಿ ಮತ್ತೆ ಇಂದ್ರಿಯಗಳನ್ನ ಗೆದ್ದಿರ್ತಾನೋ ಅವನನ್ನ ಮಿತ್ರ, ಮತ್ತೆ
ಯಾವ ಮನಸ್ಸು ಬುದ್ಧಿ ಮತ್ತೆ ಇಂದ್ರಿಯಗಳನ್ನ ಜಯಿಸಿರೋದಿಲ್ವೋ ಅಂಥ ಆತ್ಮನನ್ನ ಶತ್ರು ಅಂತ ಹೇಳಿದ್ದಾರೆ. ಈ ವಿಷಯದ ಬಗ್ಗೆ 6ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ. ಏನ್ ಹೇಳಿದಾನೆ? ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಅಂದ್ರೆ ಅರ್ಥ ಏನು? ಯಾವ ಜೀವಾತ್ಮದ ಮೂಲಕ ಮನಸ್ಸು ಮತ್ತೆ ಇಂದ್ರಿಯಗಳ ಸಹಿತವಾದಂತಹ ಶರೀರ ಗೆಲ್ಲಲ್ಪಟ್ಟಿದೆಯೋ, ಅಂದ್ರೇನು, ಶರೀರ ಮನಸ್ಸು ಇಂದ್ರಿಯಗಳು ಎಲ್ಲವೂ ಗೆದ್ದಿರ್ತಾನೋ ಆ ಜೀವಾತ್ಮನಿಗೆ ಅವನು ತನಗೆ ತಾನೇ ಮಿತ್ರನಾಗಿರ್ತಾನೆ. ಮತ್ತೆ ಯಾರ ಮೂಲಕ ಮನಸ್ಸು ಇಂದ್ರಿಯಗಳ ಸಹಿತ ಶರೀರ ಗೆಲ್ಲಲ್ಪಟ್ಟಿಲ್ವೋ ಅವನು ಶತ್ರುವಿನ ಹಾಗೆ ಶತ್ರುತ್ವದಲ್ಲೇ ವರ್ತನೆ ಮಾಡ್ತಾನೆ. ಅದನ್ನೆಲ್ಲ ಗೆದ್ದಿರೋನು ತನಗೆ ತಾನೇ ಮಿತ್ರ, ಇಲ್ಲ ಅಂದ್ರೆ ಅವನು ಶತ್ರುವ ಹಾಗೆ ಅವನು ನಡ್ಕೊಳ್ತಾನೆ ಅಂತ. ಅದಕ್ಕೋಸ್ಕರನೇ ಜಯಿಸಲ್ಪಡದೇ ಇರುವಂತಹ ಇಂದ್ರಿಯಗಳು ವಾಸ್ತವವಾಗಿ ಮನ ಮತ್ತೆ ಬುದ್ಧಿಗಳಿಗಿಂತ ನಿರ್ಬಲವಾಗಿದ್ರೂ ಕೂಡ ಪ್ರಬಲವಾಗಿರುತ್ತೆ. ಈ ಅಭಿಪ್ರಾಯದಿಂದ 2ನೇ ಅಧ್ಯಾಯದ ವಿವರಣೆ ಇರೋದು. ಈಗ ಪ್ರಶ್ನೆಯಲ್ಲಿ ಕೇಳಿದ್ರಲ್ಲ, 2ನೇ ಅಧ್ಯಾಯದಲ್ಲಿ ಈ ರೀತಿ ಎಲ್ಲ ವಿವರಣೆ ಮಾಡಿದ್ದಾರೆ ಅಂತಂದ್ಬಿಟ್ಟು. ಅಂದ್ರೆ ಎಲ್ಲಿವರೆಗೂ ಈ ಇಂದ್ರಿಯಗಳನ್ನ ನಾವು ಜಯಿಸೋದಿಲ್ವೋ ಅದು ಮನಸ್ಸು ಮತ್ತೆ ಬುದ್ಧಿಗಳಿಗಿಂತ ನಿರ್ಬಲವಾಗಿರುತ್ತೆ. ಅಂದ್ರೆ ಶಕ್ತಿ ಕಡಿಮೆ ಇದ್ರೂ ಕೂಡ ಅದು ಪ್ರಬಲವಾಗಿ ಇರುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಮತ್ತೆ ಇಲ್ಲಿ ಅದರ ವಾಸ್ತವಿಕ ಸ್ಥಿತಿಯನ್ನ ಹೇಳಿದಾನೆ ಭಗವಂತ. ಅದರಿಂದನೇ ಪೂರ್ವಾಪರದಲ್ಲಿ ಯಾವ ವಿರೋಧನೂ ಇಲ್ಲ. ಅಂದ್ರೆ ನಿಜವಾಗ್ಲೂ ನಾವು ನೋಡಿದಾಗ ಇರೋ ಅರ್ಥ ಅಂದ್ರೆ ಇದು ಏನು? ಆತ್ಮನೇ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು. ಮನಸ್ಸು ಬುದ್ಧಿಗಳಿಗಿಂತ ವೀಕು ಅಥವಾ ಅದಕ್ಕಿಂತ ಕಡಿಮೆ ಇರುವುದು ಅಂತಂದ್ರೆ ಇಂದ್ರಿಯ. ಆದ್ರೆ ಯಾವಾಗ ಮನಸ್ಸು ಬುದ್ಧಿ ಅದಕ್ಕೆ ಅಧೀನವಾಗಿರುತ್ತೋ ಆಗ ಅದು ಪ್ರಬಲವಾಗಿ ಕಾಣಿಸುತ್ತೆ ಹೊರತು ವಾಸ್ತವಿಕವಾಗಿ ನೋಡಿದಾಗ ನಾವು ಎಲ್ಲಕ್ಕಿಂತ ವೀಕ್ ಆಗಿರೋದು ಇಂದ್ರಿಯಗಳು, ಆತ್ಮನೇ ಎಲ್ಲಕ್ಕಿಂತ ಶ್ರೇಷ್ಠವಾಗಿರೋದು. ಆದ್ರೆ ನಾವೇನು ಅನ್ನೋದನ್ನ ಮರ್ತಿರೋ ಕಾರಣದಿಂದ ನಾವು ಅದು ಹೇಳ್ದಂಗೆ ಕೇಳ್ತಾ ಇದ್ದೀವಿ ಅಷ್ಟೇನೆ. ಅರ್ಥ ಆಯ್ತಾ? ಈಗ ಒಬ್ಬ ರಾಜ ಇರ್ತಾನೆ. ಆ ರಾಜ ತಾನು ಯಾರು ಅನ್ನೋದನ್ನ ಮರೆತು ಒಬ್ಬ ಸೇವಕ ಹೇಳ್ದಂಗೆ ಕೇಳ್ತಾ ಇದ್ರೆ, ಆದರೆ ವಾಸ್ತವಿಕದಲ್ಲಿ ಏನು? ರಾಜನೇ ಶ್ರೇಷ್ಠ, ಸೇವಕನೇ ಅಲ್ವಾ? ರಾಜ ಹೇಳ್ದಂಗೆ ಸೇವಕ ಕೇಳಬೇಕು. ಯಾವುದೋ ಒಂದು ಕಾರಣದಿಂದ ಅವನು ತಾನು ಯಾರು ಅನ್ನೋದನ್ನ ಮರ್ತು ಹೋಗಿರ್ತಾನೆ ಅಂತ ಇಟ್ಕೊಳ್ಳಿ. ಆ ಸಮಯದಲ್ಲಿ ಸೇವಕ ರಾಜನ ಒಂದು ಸ್ಥಾನವನ್ನ ತಗೊಂಡು ಆ ರಾಜನನ್ನ ಸೇವಕನನ್ನಾಗಿ ಮಾಡ್ಕೊಂಡಿರ್ತಾನೆ. ಆದರೆ ಯಾರದೋ ಒಂದು ಮುಖಾಂತರ ಆ ರಾಜನಿಗೆ ತಿಳುವಳಿಕೆ ಬರುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ಏನು ಮಾಡ್ತಾನೆ? ರಾಜ ತನ್ನ ಸ್ಥಾನವನ್ನು ತಗೊಂಡು ಆ ಸೇವಕನ ಸ್ಥಾನದಲ್ಲಿ ಕೂರಿಸ್ತಾನೆ. ಅವನಿಗೇನು ಶಿಕ್ಷೆ ಕೊಡಬೇಕೋ ಆವಾಗ ಕೊಟ್ಟು ತಾನು ಹೇಳ್ದಂಗೆ ಕೇಳೋ ಹಾಗೆ ಮಾಡ್ಕೊಳ್ತಾನೆ ಅಲ್ವಾ? ಇಷ್ಟೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ನಮ್ಮನ್ನ ನಾವು ಯಾರು ಅಂತ ಮರ್ತಿರೋದೆ ಈ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಹೇಳ್ದಂಗೆಲ್ಲ ನಾವು ಕೇಳ್ತಾ ಇರೋದು. ಯಾವಾಗ ನಮ್ಮ ಅರಿವಿಗೆ ಅದು ಬಂದ್ಬಿಡುತ್ತೋ ಆಗ ನಾವು ಇದರಿಂದ ಎಲ್ಲ ಹೊರಗಡೆ ಬರ್ತೀವಿ. ಆಮೇಲೆ ನಾವು ಎಲ್ಲಿಗೆ ಹೋಗ್ಬೇಕೋ ಅಂದ್ರೆ ನಾವು ಹುಟ್ಟು ಸಾವು ಇಲ್ಲದೆ ಇರುವಂಥ ಒಂದು ಜಾಗಕ್ಕೆ ನಾವು ಹೊರಟೋಗ್ತೀವಿ. ಅದಕ್ಕೋಸ್ಕರನೇ ಈ ಶ್ಲೋಕದಲ್ಲಿ 2ನೇ ಅಧ್ಯಾಯದಲ್ಲಿ ಏನು ಹೇಳಿದಾರೋ ಅದು ಸರಿಯಾಗೇ ಇದೆ. ಯಾಕೆ ಅಂತಂದರೆ ಎಲ್ಲಿವರೆಗೂ ನಾವು ಯಾರು ಅನ್ನೋದು ಗೊತ್ತಾಗೋದಿಲ್ವೋ ಮನಸ್ಸು ಬುದ್ಧಿಗಿಂತ ಇಂದ್ರಿಯಗಳೇ ಪ್ರಬಲವಾಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದು ನಿರ್ಬಲವಾಗಿದ್ದರೂ ಕೂಡ ಪ್ರಬಲ ಅಂತ ನಮಗೆ ಅನಿಸುತ್ತೆ. ಆದರೆ ವಾಸ್ತವಿಕದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಆತ್ಮ, ಎಲ್ಲಕ್ಕಿಂತ ವೀಕ್ ಆಗಿರೋದು ಇಂದ್ರಿಯಗಳು ಅನ್ನೋದು ನಮಗೆ ಗೊತ್ತಾಗುತ್ತೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.